ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಮತ್ತೆ ನಮ್ಮ ಚರಿತ್ರೆಯ ಗುಹೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸುಖ ದುಃಖದ ರಹಸ್ಯ. ನರ್ಮದಾ ನದಿ ತೀರದಲ್ಲಿ ಆತ್ಮಾನಂದ ಎಂಬ ಗುರುಗಳ ಆಶ್ರಮವಿತ್ತು. ಅಲ್ಲಿ ಅನೇಕ ಶಿಷ್ಯರು ಅಲ್ಲಿ ವೇದ ಪುರಾಣ ಮಂತ್ರ ಕಲಿಯುತ್ತಾ ವಿದ್ಯಾರ್ಜನೆ ಮಾಡುತ್ತಿದ್ದರು. ಒಮ್ಮೆ ಗುರುಗಳು ನರ್ಮದಾ ನದಿ ದಾಟಿ ಪಕ್ಕದ ಹಳ್ಳಿಗೆ ಹೋಗಲು ದೋಣಿಯಲ್ಲಿ ಶಿಷ್ಯರನ್ನು ಕರೆದುಕೊಂಡು ಹೊರಟರು. ಎಲ್ಲರೂ ಖುಷಿಯಾಗಿ ಹೋಗುತ್ತಿರುವಾಗ ಒಬ್ಬ ವಿದ್ಯಾರ್ಥಿ ಗುರುಗಳನ್ನು ಕೇಳಿದ, ಗುರುಗಳೇ, ದೇವರು ಮನುಷ್ಯನಿಗೆ ಸುಖವನ್ನು ತಾನಾಗೆ ಕೊಡುತ್ತಾನೆ. ಆಗ ಮನುಷ್ಯ ಬಹಳ ಸಂತೋಷದಿಂದ ಇರುತ್ತಾನೆ. ಅದೇ ದೇವರು ಮತ್ತೆ ದುಃಖವನ್ನು ಕೊಡುತ್ತಾನೆ. ಆಗ ಮನುಷ್ಯ ಚಿಂತೆಯಿಂದ ಬಳಲುತ್ತಾನೆ. ದೇವರು ಮನುಷ್ಯರಿಗೆ ಈ ರೀತಿ ಸುಖ ದುಃಖವೆಂಬ ಜೀವನ ಚಕ್ರವನ್ನು ನಿರ್ಮಿಸಿ ಮನುಷ್ಯ ಗೊಂದಲದಲ್ಲಿ ಬದುಕುವಂತೆ ಏಕೆ ಮಾಡುತ್ತಾನೆ ಎಂದು ಕೇಳಿದ. ಗುರುಗಳು ದೋಣಿಯನ್ನು ಹುಟ್ಟು ಹಾಕುತ್ತಾ ಇನ್ನೊಂದು ದಡಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು. ಅವರಿಗೆ ಶಿಷ್ಯನ ಪ್ರಶ್ನೆ ಅರ್ಥವಾಯಿತು. ಗುರುಗಳ ಕೈಯಲ್ಲಿ ಮಾತ್ರ ಒಂದೇ ಹುಟ್ಟು ಇದ್ದು ಅವರೊಬ್ಬರೇ ದೋಣಿ ನಡೆಸುತ್ತಿದ್ದರು. ದೋಣಿ ನದಿಯ ಮಧ್ಯಭಾಗಕ್ಕೆ ಬಂದಿತು. ಮಳೆಗಾಲವಾಗಿದ್ದು ಪ್ರವಾಹ ಏರುತ್ತಿತ್ತು. ಒಂದೇ ಹುಟ್ಟು ಕೈಯಲ್ಲಿ ಇದ್ದಿದ್ದರಿಂದ ದೋಣಿ ನಡೆಸಲು ಕಷ್ಟವಾಗಿ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲು ಕಷ್ಟವಾಯಿತು. ಇದರಿಂದ ಪ್ರವಾಹದ ಮಧ್ಯ ದೋಣಿ ಸಿಕ್ಕು ಸುತ್ತಲೂ ತಿರುಗುತ್ತಿರುವ ದೋಣಿಯನ್ನು ಸಮಸ್ಥಿತಿಗೆ ತರುವುದು ಗುರುಗಳಿಗೆ ಕಷ್ಟವಾಯಿತು. ಹೆದರಿದ ಶಿಷ್ಯರು ಈ ಪ್ರವಾಹದ ಮಧ್ಯದಲ್ಲೇ ದೋಣಿ ಯಾವ ಕ್ಷಣದಲ್ಲೇ ಬೇಕಾದರೂ ಮುಳುಗುತ್ತದೆ, ಏನು ಮಾಡುವುದು ಎಂದುಕೊಂಡು ಎಲ್ಲ ಶಿಷ್ಯರು ಮಾತನಾಡಿಕೊಂಡು, ಗುರುಗಳೇ, ನೀವು ಒಂದೇ ಹುಟ್ಟಿನಿಂದ ದೋಣಿ ನಡೆಸಿದರೆ ನಾವು ದಡ ಮುಟ್ಟುವುದು ಸಾಧ್ಯವಿಲ್ಲ. ದೋಣಿಯ ಎರಡೂ ಭಾಗಕ್ಕೂ ಹುಟ್ಟು ಹಾಕಿದರೆ ಅಲುಗಾಡದೆ ಸಮಸ್ಥಿತಿಗೆ ಬಂದು ನಾವು ದಡ ಸೇರುತ್ತೇವೆ. ನಿಮ್ಮ ಬಳಿ ಇರುವ ಇನ್ನೊಂದು ಹುಟ್ಟು ನಮಗೆ ಕೊಡಿ, ನಾವು ದೋಣಿ ನಡೆಸುತ್ತೇವೆ ಎಂದರು. ಗುರುಗಳು ನಗುತ್ತಾ ಶಿಷ್ಯರ ಕಡೆ ತಿರುಗಿ, ನೀವು ಆಗ ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಕೊಡುತ್ತೇನೆ ಎಂದರು. ಸುಖ ದುಃಖಗಳ ನಡುವೆ ಜೀವನ ಸಾಗಿಸುವುದರಿಂದ ಜೀವನ ಸಮಸ್ಥಿತಿಯಲ್ಲಿರುತ್ತದೆ. ಕೇವಲ ಸುಖ ಮಾತ್ರ ಇದ್ದರೆ ನದಿ ಮಧ್ಯ ಪ್ರವಾಹದಲ್ಲಿ ಸಿಲುಕಿದ ದೋಣಿಯಂತೆ ನಿಂತಲ್ಲಿ ನಿಲ್ಲದೆ ಸುತ್ತಾ ಇರಬೇಕಾಗುತ್ತದೆ. ಹಾಗೆ ಸುತ್ತುವ ದೋಣಿಯನ್ನು ಸಮಸ್ಥಿತಿಗೆ ತರಲು ಎರಡೂ ಬದಿ ಹುಟ್ಟು ಹಾಕಬೇಕು. ಹೀಗೆ ಮನುಷ್ಯನು ಜೀವನದಲ್ಲಿ ಏರುಪೇರು ಇಲ್ಲದೆ ಸಮತಟ್ಟಾಗಿ ಇರಬೇಕೆಂದರೆ ಸುಖ ದುಃಖ ಎರಡೂ ಇರಬೇಕು. ಸುಖ ದುಃಖಗಳ ನಡುವೆ ನಮ್ಮ ಜೀವನದ ನಡೆದರೆ ಸಂತೋಷ ನೆಮ್ಮದಿ ಸಿಗುತ್ತದೆ. ಕಷ್ಟ ಬಂದರೆ ಮಾತ್ರ ಸುಖದ ಅನುಭವ ತಿಳಿಯುತ್ತದೆ. ರಾತ್ರಿ ಬಂದರೆ ಮಾತ್ರ ಹಗಲಿನ ಸಂತೋಷ ಕಾಣುತ್ತೇವೆ. ಹುಟ್ಟು ಸಾವು ಇದ್ದರೆ ಜೀವನ ಏರುಪೇರಿಲ್ಲದೆ ಸಾಗುತ್ತದೆ. ಅಲ್ಲದೆ ಜೀವನ ಕಷ್ಟಗಳ ಸುಳಿಯಲ್ಲಿ ಸಿಲುಕಿದಾಗ ಸುಳಿಯಲ್ಲಿ ಸಿಲುಕದಂತೆ ಪಾರಾಗುವುದು ಹೇಗೆ ಎಂದು ಗೊತ್ತಾಗುತ್ತದೆ. ಶಿಷ್ಯ ಕೇಳಿದ ಪ್ರಶ್ನೆಗೆ ಉದಾಹರಣೆ ಸಹಿತ ಗುರುಗಳು ಕೊಟ್ಟ ಉತ್ತರ ಕೇಳಿ ಶಿಷ್ಯರಿಗೆ ಕಷ್ಟ ಸುಖ ಎರಡೂ ಮನುಷ್ಯನ ಅವಿಭಾಜ್ಯ ಅಂಗಗಳಿದ್ದಂತೆ. ಅವು ಇದ್ದರೆ ಮಾತ್ರ ಜೀವನ ಸಮತೋಲನದಲ್ಲಿ ಸಾಗುತ್ತದೆ ಎಂಬ ಅರಿವಾಯಿತು. ಮನುಷ್ಯನಿಗೆ ಒಂದೇ ಬಣ್ಣ, ಒಂದೇ ಬಟ್ಟೆ, ಒಂದೇ ಆಹಾರ, ಒಂದೇ ಕೆಲಸ ನಿರಂತರವಾಗಿ ಇದ್ದು ಜೀವನ ಒಂದೇ ರೀತಿಯಲ್ಲಿ ಸಾಗುತ್ತಿದ್ದರೆ ಉತ್ಸಾಹ ಹೊಂದುತ್ತದೆ. ಆಶ್ಚರ್ಯ, ಕುತೂಹಲ, ನೋವು, ನಲಿವು ಏನೆಂದು ಅರ್ಥವಾಗದೆ ಬದುಕು ನಿರಾಸೆ ಎನ್ನಿಸುತ್ತದೆ. ಕೇವಲ ಹಣ, ಸುಖ, ಸಂಪತ್ತು ಇದ್ದರೆ ಅದು ಸುಖ ಎನ್ನಿಸುವುದಿಲ್ಲ. ಅಥವಾ ದುಃಖ, ಬಡತನ, ತಾಪತ್ರಯಗಳು ಇದ್ದೇ ಇದ್ದರೂ ಜೀವನ ಸತ್ಪೂರ್ಣ ಎನ್ನಿಸುವುದಿಲ್ಲ. ಹುಟ್ಟಿದ ಮಗು ದಿನ ದಿನ ಬೆಳೆಯುತ್ತಾ ಕಲಿಯುತ್ತಾ ಆಡಿಕೊಂಡು ಸಂತೋಷದಿಂದ ಇರುವಂತೆ ಜೀವನದಲ್ಲೂ ಬದಲಾವಣೆಗಳು ಬೇಕು. ಜೀವನದಲ್ಲಿ ಬರುವ ಸುಖ ದುಃಖ ಲಾಭ ನಷ್ಟಗಳನ್ನು ಸಮ ಪ್ರಮಾಣದಲ್ಲಿ ಸ್ವೀಕರಿಸುತ್ತಾ ಎದುರಿಸಿ ಮುಂದೆ ಸಾಗಿದರೆ ಎಂತಹ ಕಠಿಣ ಸಮಸ್ಯೆಗಳು ಬಂದರೂ ಅದನ್ನು ಉಪಾಯದಿಂದ ಅಥವಾ ಧೈರ್ಯದಿಂದ ಎದುರಿಸುವ ಅನುಭವ ಬರುತ್ತದೆ.